ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಭಾಗಿಯಾಗಿದ್ದ ಆರೋಪಿಗಳು ನಕಲಿ ಸಿಮ್ಗಳು, ಬೇರೆಯವರ ಹೆಸರಿನಲ್ಲಿದ್ದಂತಹ ವೆಹಿಕಲ್ಗಳನ್ನು ಬಳಸಿದ್ದು ತನಿಖೆಯ ವೇಳೆ ಗೊತ್ತಾಗಿತ್ತು. ಇದೀಗ ದರ್ಶನ್ ಮತ್ತೆ ಪವಿತ್ರ ಗೌಡ ಬೇರೊಬ್ಬರ ಹೆಸರಿನಲ್ಲಿ ತಮ್ಮ ಮನೆಯಲ್ಲಿ ಇಂಟರ್ನೆಟ್ ಬಳಕೆ ಮಾಡಿದ್ದು, ಆ ಮುಖಾಂತರ ಇಂಟರ್ನೆಟ್ನ ಬಳಸಿಕೊಂಡು ವಾಟ್ಸಪ್ ಕಾಲ್ ಮಾಡಿರೋದು ತನಿಖೆಯಲ್ಲಿ ಗೊತ್ತಾಗಿದೆ. ಆರಂಭದಲ್ಲಿ ಪೊಲೀಸರು ತನಿಖೆಯನ್ನು ನಡೆಸ್ತಾ ಹೋದಂತಹ ಸಂದರ್ಭದಲ್ಲಿ ವಿನಯ್ ಮತ್ತೆ ಪ್ರದೋಷನ್ನ ಹೊರತುಪಡಿಸಿದರೆ ಉಳಿದವರು ಎಲ್ಲರೂ ಕೂಡ ಬೈಕ್ಗಳನ್ನು ಬೇರೆ ಬೇರೆ ಹೆಸರಿನಲ್ಲಿ ಇದ್ದಂತಹ ಬೈಕ್ಗಳನ್ನು ಕೃತ್ಯಕ್ಕೆ ಬಳಸಿದ್ರು. ಅದಾದ ಬಳಿಕ ನಕಲಿ ಸಿಮ್ಗಳನ್ನು ಕೂಡ ಬಳಸಿದ್ದು ಪತ್ತೆಯಾಗಿತ್ತು. ಇದೀಗ ಪವಿತ್ರ ಗೌಡ ಮತ್ತೆ ದರ್ಶನ್ ಮನೆಯಲ್ಲಿ ಇರತಕ್ಕಂತಹ ಇಂಟರ್ನೆಟ್ ಅವರ ಹೆಸರಿನಲ್ಲಿ ಇಲ್ಲ. ಏತ್ರಿ ಆರೋಪಿ ಪವನ್ ಹೆಸರಿನಲ್ಲಿ ಇಂಟರ್ನೆಟ್ ಅನ್ನು ಹಾಕಿಸಿಕೊಳ್ಳಲಾಗಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಇದೇ ಇಂಟರ್ನೆಟ್ ಅನ್ನು ಬಳಸಿಕೊಂಡು ವಾಟ್ಸಪ್ ಮುಖಾಂತರ ವಾಟ್ಸಪ್ ಕಾಲನ್ನು ಮಾಡಿಕೊಂಡು ಅವತ್ತು ಇಡೀ ದಿನ ಒಂದಷ್ಟು ಚಾಟ್ಗಳನ್ನು ನಡೆಸಲಾಗಿತ್ತು, ಮಾತನಾಡುವ ಕೆಲಸವನ್ನ ಮಾಡಿದ್ರು ಅನ್ನೋದು ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗ್ತಿದೆ. ಇನ್ನು ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿಗೆ ಕರೆಂಟ್ ಶಾಕ್ ಕೊಡಲು ಬಳಸಿದ್ದ ಎಲೆಕ್ಟ್ರಿಕ್ ಮೆಗಾರ್ ಬೆಲೆ ಕೇವಲ 699 ರೂಪಾಯಿಯದ್ದಾಗಿದ್ದು, ಅಮೆಜಾನ್ ಮೂಲಕ ಆರೋಪಿ ಧನರಾಜ್ ಖರೀದಿಸಿರೋದು ತನಿಖೆಯಲ್ಲಿ ಬಯಲಾಗಿದೆ. ಪೊಲೀಸರು ಡೆಲಿವರಿ ಬಾಯ್ ನನ್ನ ಸಾಕ್ಷಿಯಾಗಿ ಮಾಡಿದ್ದಾರೆ. ಇನ್ನು ಕೊಲೆ ಬಳಿಕ ದರ್ಶನ್ ಮನೆಗೆ ಆರೋಪಿಗಳು ಬಂದು ಹೋಗಿರುವ ದೃಶ್ಯ ದರ್ಶನ್ ಮನೆಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಆದರೆ ಡಿ ಗ್ಯಾಂಗ್ ಸಿಸಿಟಿವಿಯನ್ನ ಡಿಲೀಟ್ ಮಾಡಿತ್ತು. ಈಗ ಪೊಲೀಸರು ಸಿಸಿಟಿವಿಯನ್ನು ಸಹ ರಿಟ್ರೀವ್ ಮಾಡಿದ್ದಾರೆ.